ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೋಹನ್ ಭಾಗವತ್ಗೆ ಬಿಜೆಪಿ ಮೋದಿ ಟೀಮ್ ಬಿಗ್ ಕೌಂಟರ್. ಸದ್ಯ ಈಗ RSS ಬಿಜೆಪಿಯ ನಡುವೆ ತಿಕ್ಕಾಟ ಹುಬ್ಬೇರಿಸುವಂತೆ ಮಾಡಿದೆ. ಡೈರೆಕ್ಟ್ ಹಿಟ್ ಮೋದಿ ನಾಯಕತ್ವದ ವಿರುದ್ಧ, ಈ ಎಲೆಕ್ಷನ್ ನಡೆದಂಥ ರೀತಿಯ ವಿರುದ್ಧ ಡೈರೆಕ್ಟ್ ಹಿಟ್ ನೋಡಿದ್ವಿ. ನಿನ್ನೆ ರಾಷ್ಟ್ರ ಮಟ್ಟದಲ್ಲಿ ಇದು ಅತಿ ದೊಡ್ಡ ಸುದ್ದಿಯಾಗಿ ಗಮನ ಸೆಳೆದಿದೆ. ಮೋಹನ್ ಭಾಗವತ್ ಆಳುವವರಿಗೆ, ಬಲಿಷ್ಠವಾಗಿರುವವರಿಗೆ, ನಿಜವಾದ ಸೇವಕನಿಗೆ ನಮ್ರತೆ ಇರಬೇಕು, ವಿನಯ ಇರಬೇಕು, ಅಹಂಕಾರ ಇರಬಾರ್ದು ಅಂತ ಆಡಿರುವ ಮಾತುಗಳಿಂದ ಹಿಡಿದು ಮಣಿಪುರದಲ್ಲಿ ಹೊತ್ತು ಉರಿತಾ ಇದ್ರು, ಯಾರು ನೋಡ್ತಾ ಇಲ್ಲ, ಪ್ರಯಾರಿಟಿ ವರ್ಕ್ ಆಗಿ ಕೆಲಸ ಮಾಡಿ ಅಂತ ಚಾಟಿ ಬೀಸಿದ್ದು ಎಲ್ಲ ನೋಡಿದ್ವಿ. ಅದ್ರ ಬೆನ್ನಲ್ಲೇ ಈಗ ಮೋಹನ್ ಭಾಗವತ್ಗೆ ಬಿಗ್ ಕೌಂಟರ್ ಮೋದಿ ಟೀಮ್ ನಿಂದ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇದೇನು ಹೊಸದಾಗಿ ದಿಢೀರ್ ಅಂತ ಬಂದ ಹೇಳಿಕೆ ಅಲ್ಲ. ಬಿಜೆಪಿ RSSನ ನಡುವೆ ಎಲ್ಲ ಸರಿ ಇಲ್ವಾ ಅನ್ನೋದು 2-3 ವರ್ಷಗಳಿಂದಾನೇ ಹೊರಗಡೆ ಕಾಣೋಕ್ ಶುರುವಾಗಿತ್ತು. ಒಳಗಡೆ ಯಾವಾಗ ಶುರುವಾಗಿದೆ ಗೊತ್ತಿಲ್ಲ. ಅದು ಕೂಡ ಮೋದಿ ನಾಯಕತ್ವ. ಮೋದಿ ಈಗ ಎಲ್ಲವನ್ನ ಮೀರಿ ಬೆಳೆದು ನಿಂತು ಬಿಟ್ಟಿದ್ದಾರೆ. ಸಂಘವನ್ನ, ಪಕ್ಷವನ್ನು ಮೀರಿದ ವ್ಯಕ್ತಿತ್ವ ಆಗ್ಬಿಟ್ಟಿದೆ. ಏಕ ವ್ಯಕ್ತಿ ಪೂಜೆ ಆಗ್ತಿದೆ ಅನ್ನುವಂತಹ ಅಸಮಾಧಾನ ಆವರಿಸ್ಕೊಳ್ತಾ ಈ ತರ ಆಯ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಶ್ಲೇಷಣೆಗಳಾಗಿವೆ. ಯಾರ ಮೇಲೂ ಅವಲಂಬನೆ ಇಲ್ಲದೆ ಮೋದಿಯ ವೇಗ ಹಲವರ ನಿದ್ದೆಗೆಡಿಸ್ತಾ ಅನ್ನೋ ರೀತಿಯಲ್ಲೂ ಚರ್ಚೆಗಳಾಗಿವೆ. ಮೋದಿ ಪರವಾಗಿರೋರು, RSS ಪರವಾಗಿರೋರು ಇಬ್ಬರು, ಎರಡೂ ರೀತಿಯ ಜನಗಳು ಬಿಜೆಪಿಯ ಒಳಗಡೆ ಇದ್ದಾರೆ. ಇದೆಲ್ಲದರ ಪರಿಣಾಮವೇ ಈ ಸಲದ ಫಲಿತಾಂಶ. 24ರ ಚುನಾವಣಾ ಫಲಿತಾಂಶ. ಸೈಲೆಂಟ್ ಆಗಿ RSS ಉಳ್ಕೊಂಡು ಪಾಠ ಕಲಿಸ್ತಾ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗ್ತಿದೆಯಲ್ವಾ. ಈಗ ನೋಡಿ, ಮೋಹನ್ ಭಾಗವತ್ ಗುಡುಗಿದ ಬೆನ್ನಲ್ಲೇ ಮೋದಿ ಟೀಮ್ ಖಡಕ್ ಆನ್ಸರ್ ಅನ್ನು ಕೊಟ್ಟಿದೆ. ಮೋದಿ ಟೀಮ್ನ ಮಿನಿಸ್ಟರ್ ಆಗಿರುವಂತಹ ಮೇಘವಾಲ್ ಅವರು ತೀಕ್ಷ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅರ್ಜುನ್ ಮೇಘವಾಲ್ ಏನಂತ ಉತ್ತರ ಕೊಟ್ಟಿದ್ದಾರೆ? ನಾವು ಈ ದೇಶದ ಪ್ರತಿಯೊಬ್ಬ ಪ್ರಜೆಯನ್ನೂ ಕೂಡ ನೋಡ್ಕೊಳ್ತೀವಿ, ಡೋಂಟ್ ವರಿ ಅಂತ. ಈ ಸಂಬಂಧ ಮಾತನಾಡುವ ಹೊತ್ತಿಗೆ ವಿ ವಿಲ್ ಟೇಕ್ ಕೇರ್ ಆಫ್ ಎವ್ರಿ ಒನ್ ಅಂತ. ದೇಶದ ಪ್ರತಿಯೊಬ್ಬರ ಕಾಳಜಿಯೂ ನಮಗಿದೆ, ಜವಾಬ್ದಾರಿ ಇದೆ ಅಂತ ಲಾ ಮಿನಿಸ್ಟರ್, ಯಾಕಂದ್ರೆ ಲಾ ಮಿನಿಸ್ಟರ್ ಇವರು, ಅಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಮಣಿಪುರದಲ್ಲಿ ಅಂತಾನೆ ಅಲ್ವಾ ಟೀಕೆ ಮಾಡಿದ್ದು. ಯಾರೂ ತಲೆ ಕೆಡಿಸ್ಕೊಳ್ತಿಲ್ಲ. ಇಷ್ಟು ದಿನ ಆರಾಮಾಗಿತ್ತು, ಈಗ ಏಕಾಏಕಿ ಮದ್ದು ಗುಂಡು ಬಂದೂಕಿನ ಸದ್ದು ಇಲ್ಲವಾಗೋಯ್ತು ಅನ್ನೋಷ್ಟೊತ್ತಿಗೆ ಹೊತ್ತಿ ಉರಿತಿದೆ, ಯಾರಿಗೂ ಕಾಳಜಿ ಇಲ್ಲ ಅಂತ ಮಾತಾಡಿದ್ರು. ಲಾ ಮಿನಿಸ್ಟರ್ ಮೂಲಕವೇ ಈಗ ತೀಕ್ಷ್ಣ ಪ್ರತಿಕ್ರಿಯೆ ಬಂದಿದೆ. ಈ ದೇಶದ ಪ್ರತಿಯೊಬ್ಬರನ್ನು ನಾವು ನೋಡ್ಕೊಳ್ತೀವಿ, ತಲೆ ಕೆಡಿಸ್ಕೊಳ್ಬೇಡಿ ಅಂತ. ಸೊ ಇದು ಈಗ RSS ಮತ್ತು ಬಿಜೆಪಿಯ ನಡುವೆ ಆಗ್ತಿರುವ ವಾಗ್ಬಾಣಗಳ ವಿನಿಮಯ ಇದೆಯಲ್ಲ ಗಮನ ಸೆಳೀತಿರೋದು. ಮತ್ತು ಇದು ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಡೇಂಜರಸ್ ಆಗಬಹುದಾ? ಅಂದ್ರೆ ಪಕ್ಷದ ಸಂಘಟನೆ ಆಧಾರವಾಗಿರುವ RSS ಮುನಿಸಿಕೊಂಡಿರೋದು ಇದು ಹೀಗೆ ಮುಂದುವರೆದ್ರೆ ಅನ್ನೋದ್ರ ಬಗ್ಗೆ ಕಾರ್ಯಕರ್ತರಿಗೆ ಆತಂಕ ಕೂಡ ಇದೆ. ಹಾಗಾದ್ರೆ ಈ ಅಸಮಾಧಾನ, RSS ಬಿಜೆಪಿಯ ನಡುವೆ ಶುರುವಾದಂಥ ಅಸಮಾಧಾನ ಮೋದಿ ನಾಯಕತ್ವದ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗಿದ್ದು ಯಾವಾಗ ಮೋದಿ ಪರಿವಾರ ಅಭಿಯಾನ ಶುರುವಾಯಿತು. ಲಾಲು ಪ್ರಸಾದ್ ಯಾದವ್ ಅವರು ಕೆಣಕಿದ್ರು. ಚುನಾವಣಾ ಬಿಸಿ ಏರ್ತಿರೋ ಹೊತ್ತಲ್ಲಿ ಕೆಣಕ್ತಾರೆ. ಇವ್ರಿಗೇನು ಗೊತ್ತು ಪರಿವಾರ ಮತ್ತೊಂದು ಅಂತ. ಈ ಪರಿವಾರವನ್ನು ಟಾರ್ಗೆಟ್ ಮಾಡಿ ಫ್ಯಾಮಿಲಿ ಪಾಲಿಟಿಕ್ಸ್ ಅನ್ನ INDI ಕೂಟದ ವಿರುದ್ಧ ಮೋದಿ ಮಾತಾಡಿದಾಗ ಅವ್ರಿಗೆ ಕೌಂಟರ್ ಕೊಡ್ತಾ ಇವ್ರಿಗೆ ಹಿಂದಿಲ್ಲ ಮುಂದಿಲ್ಲ, ಪರಿವಾರ ಇಲ್ಲ ಅಂತ ಲಾಲು ಪ್ರಸಾದ್ ಯಾದವ್ ಅವರು ಟೀಕೆ ಮಾಡ್ತಾರೆ. ಅಲ್ಲಿಂದ ಮೋದಿ ಪರವಾಗಿ ಚೌಕಿದಾರ್ ಅನ್ನೋ ರೀತಿಯಲ್ಲೇ ಇದು ಒಂದು ಹೊಸ ಅಭಿಯಾನ ಶುರುವಾಗುತ್ತೆ. ಈ ಎಲೆಕ್ಷನ್ ಟೈಮಲ್ಲಿ ತುಂಬಾ ಕ್ಯಾಚಿ ಆಗಿರುತ್ತೆ ಅಂತ ಶುರು ಮಾಡಿರಬಹುದು. ಆದ್ರೆ ಅಲ್ಲೇ RSS ಮುನಿಸಿಕೊಂಡಿದ್ದು ಅಂತ ಚರ್ಚೆಗಳು ಶುರುವಾಗಿವೆ. ಸಂಘ ಪರಿವಾರದ ಜಾಗದಲ್ಲಿ ಮೋದಿ ಪರಿವಾರ ಹೆಚ್ಚು ಸದ್ದು ಮಾಡೋಕೆ ಶುರುವಾಯಿತು. ಗಡ್ಕರಿ ಅವರಿಂದ ಹಿಡಿದು ದೊಡ್ಡ ದೊಡ್ಡ ನಾಯಕರು ಎಲ್ಲರೂ ಮೋದಿ ಪರಿವಾರ ಅಂತ ಬ್ರಾಕೆಟ್ ಅಲ್ಲಿ ಹಾಕೊಂಡ್ರು. ಅದು ಪ್ರಮುಖ ಕಾರಣ ಬ್ಲಾಸ್ಟ್ ಆಗೋದಿಕ್ಕೆ. ಮುಂಚಿಂದಾನೇ ಇತ್ತು, ಬ್ಲಾಸ್ಟ್ ಆಗೋದಿಕ್ಕೆ. ಮತ್ತೊಂದು ಪ್ರಮುಖವಾಗಿ ರಾಮ ಮಂದಿರ. ಇದು RSSನ ಶತಮಾನದ ಕನಸು, ಇವತ್ತು ನನಸಾಗಿದೆ ಮೋದಿ ಕಾಲದಲ್ಲಿ ಅನ್ನೋದನ್ನ ಅಡ್ವಾಣಿ ಅವರು ಹೇಳಿದ್ರಲ್ಲ. ಬಹುಶಃ ದೇವ್ರೆ ಇವತ್ತಿನ ದಿನಕ್ಕಾಗಿ ಮೋದಿ ಅವ್ರನ್ನ ಕಳಿಸ್ಕೊಟ್ಟಿರ್ಬೇಕು, ನಾನೊಬ್ಬ ಸಾರಥಿ ಆಗಿದ್ದೆ ರಥಕ್ಕೆ ಅಂತ. ಆದ್ರೆ ಎಲ್ಲರೂ ಹಾಗೆ ಯೋಚನೆ ಮಾಡೋಕೆ ಸಾಧ್ಯವೇ ಇಲ್ಲ. ಇದು ಮೋದಿ ಸಾಧನೆ ಅನ್ನೋ ರೀತಿಯಲ್ಲಿ ಬಿಂಬಿತವಾಗ್ತಿದೆ. ಎಷ್ಟು ವರ್ಷಗಳ ಹೋರಾಟ ಇದೆ, ಎಷ್ಟು ಜನರ ಬಲಿದಾನ ಇದೆ. ಮೋದಿ ಕನಸು ನನಸಾಯ್ತು ಅನ್ನೋ ತರ ಆಗ್ತಿದೆ. ಇದು ನಾವು ಕಂಡ ಕನಸು, ನಾವು ಶ್ರಮ ಪಟ್ಟಿದ್ದೀವಿ, ಹೋರಾಟ ಮಾಡಿದ್ದೀವಿ, ಇವತ್ತು ನನಸಾಗಿದೆ ಅಂದ ಮಾತ್ರಕ್ಕೆ ಮೋದಿನೇ ಎಲ್ಲ ಅನ್ನೋ ರೀತಿಯಲ್ಲಿ ಏಕ ವ್ಯಕ್ತಿ ಪೂಜೆ ಆಯಿತು. ಅದು
ಕಂಪ್ಲೀಟ್ ಆಗಿರಲಿಲ್ಲ ದೇವಸ್ಥಾನ, ಇವರೇ ಹೋಗಿ ಗರ್ಭಗುಡಿಯಲ್ಲಿ ನಿಂತಿದ್ದು, ಇಂಥದ್ರ ಬಗ್ಗೆನೂ ಒಂದಿಷ್ಟು ಅಸಮಾಧಾನಗಳಿರಬಹುದು. ಈ ಎರಡು ಪ್ರಮುಖ ಕಾರಣಗಳು RSS ಮುನಿಸು ಹೊರಗಡೆ ಬರೋದಕ್ಕೆ ರೀಸನ್ ಆಯಿತು ಅನ್ನೋದ್ರ ಬಗ್ಗೆ ಈಗ ಚರ್ಚೆ ನಡೀತಿರೋದು. ಮುಂಚೆ ಇರಲಿಲ್ವಾ? ಇತ್ತು ನೋಡಿ, ದತ್ತಾತ್ರೇಯ ಹೊಸಬಾಳೆ, RSSನ ಪ್ರಮುಖ ನಾಯಕ ದತ್ತಾತ್ರೇಯ ಹೊಸಬಾಳೆ ಅವರು ಏನು ಹೇಳಿದರು? ದೇಶದಲ್ಲಿ 20 ಕೋಟಿ ಜನ ಬಡತನ ರೇಖೆಯ ಕೆಳಗಿದ್ದಾರೆ ಅನ್ನೋ ನಂಬರ್ ನಮಗೆ ತುಂಬ ನೋವನ್ನು ಉಂಟು ಮಾಡ್ತಿದೆ. ಇದನ್ನು ಅಡ್ರೆಸ್ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಮಾತಾಡಿದ್ದು ಪ್ರತಿಪಕ್ಷಗಳಿಗೆ ಅಸ್ತ್ರ ಆಗಿತ್ತು. ಅವರು ಜಾಬ್ ಬಗ್ಗೆ ಮಾತಾಡಿದ್ರು. ನಿರುದ್ಯೋಗ ಸಮಸ್ಯೆ ಬಗ್ಗೆ ಜನರ ಮನಸ್ಥಿತಿಯನ್ನು ಬದಲಾಯಿಸಬೇಕು. 7.6% ಇಷ್ಟು ದೊಡ್ಡ ಸಮಸ್ಯೆ ಇದೆ ದೇಶದಲ್ಲಿ. ಉದ್ಯೋಗ ಅನ್ನೋದ್ರ ಬಗ್ಗೆ ಕಲ್ಪನೆಯನ್ನು ಬದಲಾಯಿಸಬೇಕಾಗಿದೆ ಅಂತ ಅವರು ಮಾತಾಡಿದ್ರು. ಇದು ಪ್ರತಿಪಕ್ಷಗಳಿಗೆ ಅಸ್ತ್ರವಾಗ್ತಿದ್ದ ಹಾಗೆ ಅವ್ರ ಮೂಲಕವೇ ಡ್ಯಾಮೇಜ್ ಕಂಟ್ರೋಲ್ ಪ್ರಯತ್ನ ಆಯಿತು. ಮೋಹನ್ ಭಾಗವತ್ ಅವರು ಏನು ಹೇಳಿದ್ರು ಹಿಂದೆ? ಕಂಡಲ್ಲಿ ಶಿವಲಿಂಗ ಹುಡುಕೋದನ್ನು ಬಿಡಿ, ಎಲ್ಲ ಮಸೀದಿಲೂ ಶಿವಲಿಂಗ ಇದೆಯಾ ಅಂತ ಹುಡುಕೊಂಡು ಹೋಗೋದನ್ನು ಬಿಡಿ ಅನ್ನುವ ಮಾತನ್ನ ಆಡಿದ್ರು. ಇದನ್ನೆಲ್ಲ ನೆನಪು ಮಾಡ್ಕೊಳ್ಬಹುದು. ಆಗಾಗ ಭಿನ್ನಾಭಿಪ್ರಾಯಗಳು ಅಲ್ಲಲ್ಲಿ ಕಾಣಿಸ್ಕೊಂಡಿದೆ ಅನ್ನೋದು. ಈಗ ನೇರವಾಗಿ ರಿಸಲ್ಟ್ನ ಬಳಿಕ ಪ್ರತಿಪಕ್ಷ ಅಂತ ಕರೀರಿ, ವಿರೋಧ ಪಕ್ಷ ಅಂತ ಕರಿಬೇಡಿ ಅನ್ನೋದ್ರಿಂದ ಹಿಡಿದು ಎಲೆಕ್ಷನ್ ಪ್ರಾಸೆಸ್ಸಲ್ಲಿ ಡಿಗ್ನಿಟಿ ಕಳೆದು ಹೋಗಿತ್ತು ಈ ಸಲ ಅನ್ನೋ ತನಕ ತೀಕ್ಷ್ಣ ವಾಗ್ದಾಳಿ ನಡೆಸಿದ್ರು. ಈಗ ಕಾಂಗ್ರೆಸ್ಗೆ ಅದು ಭರ್ಜರಿ ಅಸ್ತ್ರ ಆಗಿದೆ. ಎಲೆಕ್ಷನ್ ಸರಿಯಾಗಿ ನಡೆದಿಲ್ಲ ನೋಡಿ ಅಂತಿದ್ದಾರೆ. ನಾವು ಹೇಳಿಲ್ವಾ? ಈಗ RSS ಅವರೇ ಹೇಳ್ತಿದ್ದಾರೆ ಅಂತ. ಅವ್ರು ಹೇಳಿರೋದು ಡಿಗ್ನಿಟಿ, ಮರ್ಯಾದೆ ಹಾಳಾಗಿದೆ, ಭಾಷಣ, ವಾಗ್ದಾಳಿ, ಡಿಜಿಟಲ್ ಮೀಡಿಯಾಗಳನ್ನು ಯೂಸ್ ಮಾಡಿಕೊಂಡ ರೀತಿ, ಇದೆಲ್ಲ ಸರಿ ಇಲ್ಲ ಅಂತ ಅವರು ವಾಗ್ದಾಳಿ ನಡೆಸಿರೋದು. ಟೆಕ್ನಾಲಜಿಯ ಮೂಲಕ ಅಪಪ್ರಚಾರ ಮಾಡಲಾಗಿದೆ ಅಂತ, ಮತ್ತು ಪರಸ್ಪರ ಕೆಸರಚಾಟ ತುಂಬ ಕೆಳ ಹಂತಕ್ಕೆ ಹೋಯಿತು ಅಂತ. ಬಟ್ ಈಗ ಮೋದಿ ವಿರೋಧಿಗಳು ಹೇಗೆ ಹೇಳ್ತಿದ್ದಾರೆ ಅಂದರೆ, ಎಲೆಕ್ಷನ್ ನಡೆದಿಲ್ಲ ಸರಿಯಾಗಿ, ಬೇಕಾಬಿಟ್ಟಿಯಾಗಿ ಚುನಾವಣೆಯನ್ನು ನಡೆಸಲಾಗಿದೆ ಅನ್ನೋದು ಈಗ ಹೊರಗಡೆ ಬಂತು ನೋಡಿ ಅನ್ನೋ ರೀತಿಯಲ್ಲಿ RSS ಮುಖ್ಯಸ್ಥರ ಮಾತು ಮೋದಿ ವಿರೋಧಿಗಳಿಗೆ ಮತ್ತು ಪ್ರತಿಪಕ್ಷಗಳಿಗೆ ಅಸ್ತ್ರವಾಗಿದೆ. ಇದರ ಬೆನ್ನಲ್ಲೇ ಬಿಗ್ ಕೌಂಟರ್, ಡೋಂಟ್ ವರಿ ಅನ್ನೋ ರೀತಿಯಲ್ಲಿ ನಾವು ಈ ದೇಶದ ಪ್ರತಿಯೊಬ್ಬ ಪ್ರಜೆಯನ್ನು ನೋಡ್ಕೊಳ್ತೀವಿ, ಕಾಳಜಿ ಮಾಡ್ತೀವಿ ಅಂತ. ಮುಂದೆ ಯಾವ ರೀತಿ ಇದು ಸಾಗಲಿದೆ, ಅಧ್ಯಕ್ಷರ ಆಯ್ಕೆ ಮತ್ತು ಒಂದಿಷ್ಟು ದೊಡ್ಡ ಮಟ್ಟದ ಬದಲಾವಣೆಗಳಿವೆ. ಈಗ ಪದಾಧಿಕಾರಿಗಳ ಆಯ್ಕೆ ಎಲ್ಲ ಆಗಬೇಕು ಹೊಸದಾಗಿ. ಅಲ್ಲೆಲ್ಲ ಯಾವ ರೀತಿ ಇದರ ಪ್ರತಿಬಿಂಬವನ್ನು ನೋಡಬಹುದು, ಕಾದು ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.